ಈಗಲೂ ನೀವು ಆ ಟೇಸ್ಟ್ಗೋಸ್ಕರ ಮತ್ತು ಆ ಸ್ಪಾಂಜಿನೆಸ್ಗೋಸ್ಕರ ಬ್ರೆಡ್ನ ತಿಂತಿದ್ರೆ ಈಗಲೇ ಸ್ಟಾಪ್ ಮಾಡಿ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಒಳ್ಳೆ ಟೇಸ್ಟಿ ರೊಟ್ಟಿನ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಾ. ಒಂದು ಊಟ ಆರೋಗ್ಯ ಚಾನಲ್ಗೆ ನಿಮಗೆ ವೆಲ್ಕಮ್. ನಾನಿಲ್ಲಿ 1.5 ಕಪ್ಪು ಚಿರೋಟಿ ರವೆನ ತಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ 1 ಕಪ್ಪು ಮೊಸರನ್ನ ಸಹ ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ಮಿಕ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ನೀರು ಹಿಡಿಯುತ್ತೆ. ನೀರನ್ನು ಸಹ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 20 ನಿಮಿಷ ಚಿರೋಟಿ ರವೆ ನೆನೆಯೋಕ್ಕೆ ನಾವು ಹಾಗೇ ಬಿಡಬೇಕು. ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಸೈಡ್ಗೆ ಇಡಿ. 3 ವೈಟ್ ಅಂದರೆ ವೈಟ್ ಶುಗರು, ಮೈದಾ, ವೈಟ್ ರೈಸು ಈ ಮೂರನ್ನು ಅವಾಯ್ಡ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಅಂದರೆ 3 ವೈಟ್ಸ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಇದು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಉಬ್ಬಕ್ಕೆ ನಾವು ಹಾಗೆ ಇಡಬೇಕು. ಇನ್ನೊಂದು ಪಾತ್ರೆ ತಗೊಂಡು ನಾವು ಯಾವ ಕಪ್ಪಲ್ಲಾದರೆ ಮೊಸರು ಮತ್ತು ಚಿರೋಟಿ ರವೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ನಾವು ಅವಲಕ್ಕಿನ ತಗೋಬೇಕು. ಅವಲಕ್ಕಿನ ತಗೊಂಡು ಅದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅವಲಕ್ಕಿ ಸ್ವಲ್ಪ 2-3 ಸಲ ವಾಶ್ ಮಾಡಬೇಕಾಗುತ್ತೆ. ಸೊ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು 2 ಕಪ್ಪು ನೀರನ್ನು ಹಾಕಿ ಅದು ಸಹ ಅವಲಕ್ಕಿ ಎಲ್ಲ ಮೆತ್ತಗಾಗೋವರೆಗೂ ಒಂದು 20 ನಿಮಿಷ ನಾವು ಹಾಗೇ ಬಿಡಬೇಕಾಗುತ್ತೆ. ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಪಾಲಕ್ ಸೊಪ್ಪು, 1 ಕ್ಯಾರೆಟು, ಆನಿಯನ್ನು, ಪೊಟೆಟೊ, ಸ್ವೀಟ್ ಕಾರ್ನು ಮತ್ತು ಸ್ವಲ್ಪ ಬೀನ್ಸು, ಹಸಿಮೆಣಸಿನಕಾಯಿ ಒಂದು 4, ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಪೊಟೆಟೊ ಮತ್ತು ಕ್ಯಾರೆಟ್ನ ಚೆನ್ನಾಗಿ ತುರಿದುಕೊಳ್ಳಿ. ನೋಡಿ, ಇಲ್ಲಿ ನಾನು ಪೊಟೆಟೊ ಮತ್ತು ಕ್ಯಾರೆಟ್ನ ತುರಿದುಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿದ್ದಾಯಿತು. ಆ್ಯಕ್ಚುಲಿ ವೆಜಿಟೇಬಲ್ಸ್ ಹಾಕೋದ್ರಿಂದ ನಮಗೆ ತಿನ್ನೋ ರೊಟ್ಟಿ ಅನ್ನೋದು ಹೆಲ್ದಿಯಾಗಿರುತ್ತೆ. ಇಲ್ಲಿ ಪಾಲಕ್ಕು ಮತ್ತು ಕ್ಯಾರೆಟು ಎಲ್ಲ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದ. ನೋಡಿ, ಇದು ಅವಲಕ್ಕಿ ನೆಂದಿದೆ. ಇದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಲ್ಲಿ ಅವಲಕ್ಕಿ ಮತ್ತು 1 ಕಪ್ ಅದೇ ಕಪ್ಪಲ್ಲಿ 1 ಕಪ್ ಓಟ್ಸ್ನ ತಗೊಂಡು ಎರಡನ್ನೂ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದಾಯಿತು. ಇದನ್ನು ನಾವು ಆಲ್ರೆಡಿ ನೆನೆಯೋಕೆ ಇಟ್ಟಿದ್ವಲ್ಲ ಚಿರೋಟಿ ರವೆ ಮತ್ತು ಮೊಸರು, ಅದ್ರ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ತವ ಇಡಿ. ತವ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡಿಕೊಂಡು ಒಂದೊಂದಾಗಿ ದೋಸೆ ಥರ, ಆದರೆ ಇದು ದೋಸೆ ಥರ ತುಂಬ ಅಗ್ಲಕ್ಕೆ ಬಿಡೋಕ್ಕೆ ಹೋಗಬಾರ್ದು. ಒಳ್ಳೆ ಬನ್ ಥರ ಬರಬೇಕು ಅಂದರೆ ಸ್ವಲ್ಪ ದಪ್ಪದಕ್ಕೆ ಬಿಡಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದನ್ನು ತುಂಬ ಸಲ ನಾನು ಮನೇಲಿ ಮಾಡಿದ್ದೀನಿ. ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಅವರು ಬೇಕ್ರಿ ಐಟಮ್ಸ್ ಕೇಳಿದಾಗ ಈ ಥರ ವೆರೈಟಿಯಾಗಿ ಮಾಡಿಕೊಡಿ, ಅವರು ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಊಟ ಆರೋಗ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.